ಎಲ್ರಿಗೂ ನಮಸ್ಕಾರ. ನಾನು ಮುಖ್ಯವಾಗಿ ಹೇಳಿ ಬಯಸೋದೇನೆಂದರೆ, ಈ ನಿಗಮ ಚಾನೆಲ್ ಏನಿದೆ ಹೆಚ್ಚಾಗಿ ಕಾರ್ಮಿಕರ ಬಗ್ಗೆ ಇದು ಗಮನ ಕೊಡ್ತಾ ಇದೆ. ಅದು ಭಾಳ ಮುಖ್ಯವಾಗಿ ಟ್ರಾನ್ಸ್ಪೋರ್ಟ್ ನಿಗಮಗಳು, ಸಾರಿಗೆ ನಿಗಮಗಳು ಕೆಲಸ ಮಾಡೋ ನೌಕರರ ಒಂದು ಸಮಸ್ಯೆಗಳಿಗೆ ಭಾಳ ಸ್ಪಂದಿಸ್ತಾ ಇದೆ, ಸಕ್ರಿಯವಾಗಿ ಸ್ಪಂದಿಸ್ತಾ ಇದೆ. ಆ್ಯಂಡ್ ನಮ್ಮ ಹಲವಾರು ವಿಷಯಗಳು ಇವತ್ತು ಹೊರಗಡೆ ಹಂಚಿಕೊಳ್ಳೋದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಆಗಿ ತೆಗೆದಿದ್ದಾರೆ. ಇವತ್ತು ಅವರು ಭಾಳ ಉಪಯುಕ್ತವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಭಾಳ ಉತ್ಸಾಹವಾಗಿ ಅದೆಲ್ಲ ನಡೆಸ್ತಾ ಇದ್ದಾರೆ. ಆದರೆ ನಾನು ಎಲ್ರಿಗೂ ಕೇಳ್ಕೊಳ್ಳೋದು, ನಿಮ್ಮ ತನು ಮನ ಧನ ಎಲ್ಲವನ್ನು ಕೊಟ್ಟು ಈ ಸಂಸ್ಥೆ ನಮ್ಮದು ಅಂತ ಹೇಳಿ ಬೆಳೆಸಿ, ಇದನ್ನು ಹೆಚ್ಚಿನ ಉಪಯೋಗ ಪಡ್ಕೊಳ್ಳಿ. ನಿಮ್ಮ ಕುಂದುಕೊರತೆಗಳೇನಿದ್ರು ಅವ್ರಿಗೆ ಹೇಳಿ, ಅವರು ಅದಕ್ಕೂ ಕೂಡ ಸಾಕಷ್ಟು ಪ್ರಚಾರ ಕೊಡ್ತಾರೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಇವೆಲ್ಲ ಹೋಗುತ್ತೆ. ಆದ್ದರಿಂದ ದಯಮಾಡಿ ಹೆಚ್ಚೆಚ್ಚಿಗೆ ಚಂದಾದಾರರಾಗಿ ನಿಮಗೆ ಸಾಧ್ಯವಾದಷ್ಟು ಅಮೌಂಟನ್ನು, ಅಂದರೆ ಸ್ವಲ್ಪ ಹಣ ಬೇಕಾಗುತ್ತೆ, ಯಾಕೆಂದರೆ ಈ ಚಾನಲ್ ನಡೆಸೋದು ಸುಲಭವಾದ ಕೆಲಸ ಅಲ್ಲ. ಇವರು ಬೇರೆ ಥರ ಯಾವುದೋ ಕೈ ಹಾಕಿಲ್ಲ, ನೇರವಾಗಿ ಇವ್ರ ತೊಂದರೆಗಳು ಹೇಳ್ಕೊಳ್ತಾರೆ. ಆದ್ದರಿಂದ ಇವರ ಗೂಗಲ್ ಪೇ ಅಥವಾ ಫೋನ್ಪೇನಲ್ಲಿ ಏನೊಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ನೀವು ಮಾಡೋಕ್ಕಾಗುತ್ತೋ ಅದು ಮಾಡಿ. ಏಕೆಂದರೆ ದುಡ್ಡಿಲ್ಲದೆ ಯಾವ ಸಂಸ್ಥೆ ನಡೆಯೋಕ್ಕಾಗೋದಿಲ್ಲ, ಈ ಸಂಸ್ಥೆ ಕೂಡ ನಡಿಬೇಕು. ಆದ್ದರಿಂದ ಆ ದೃಷ್ಟಿಯಲ್ಲಿ ಕೂಡ ದಯಮಾಡಿ ಸಹಾಯ ಮಾಡಿದ್ದೆ ನಾನು ತಮ್ಮನ್ನು ಕೇಳ್ಕೊಳ್ತೇನೆ. ಮತ್ತು ಎಲ್ಲ ರೀತಿಯಲ್ಲೂ ಈ ಚಾನಲ್ಗೆ ಸಹಾಯ ಮಾಡಿದ್ದೆ ನಾನು ತಮ್ಮಲ್ಲಿ ವಿನಂತಿಸ್ತೇನೆ. ಆತ್ಮೀಯ ಸಾರಿಗೆ ಸಹೋದರರೇ, ನೀವು ಮತ್ತೆ ನಾವು ನಮ್ಮ ಮನಸ್ಸಿನ ಗೊಂದಲಗಳು, ಸಮಸ್ಯೆಗಳು ಮತ್ತೆ ಇತರ ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಸೇತುವೆಯಾಗಿ ಕೆಲಸ ಮಾಡ್ತಾ ಇರೋದು ಈ ನಿಗಮ ಚಾನಲ್. ಈ ನಿಗಮ ಚಾನಲ್ ಅನ್ನೋದು ಯಾವುದೇ ಒಂದು ಜಾಹೀರಾತಿನಿಂದ ಅಥವಾ ಇತರ ಫಂಡ್ಗಳಿಂದ ನಡೀತಾ ಇರುವ ಒಂದು ಚಾನಲ್ ಅಲ್ಲ. ಇದು ಕೇವಲ ನೌಕರಿಗೋಸ್ಕರ ನೌಕರರಿಂದನೇ ನಡೀತಾ ಇರೋ ಒಂದು ಚಾನಲ್ ಆಗಿರೋದ್ರಿಂದ ಈ ನಿಗಮ ಚಾನಲ್ ಅನ್ನ ಬೆಳೆಸುವಂತ ಜವಾಬ್ದಾರಿಯು ನಮ್ಮ ಮೇಲೆ ಇದೆ. ಆದ್ದರಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಇದನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಇದರ ಬರೋ ವಿಡಿಯೋಗಳನ್ನ ಶೇರ್ ಮಾಡುವ ಮುಖಾಂತರ ಮತ್ತು ತಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ತನು ಮನ ಧನದಿಂದ ಸಹಾಯ ಮಾಡೋ ಮೂಲಕ ಈ ಚಾನಲ್ ಅನ್ನು ಇನ್ನಷ್ಟು ಉತ್ಕೃಷ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ವಾಟ್ಸಪ್ ಯೂನಿವರ್ಸಿಟಿಗಳು, ವಾಟ್ಸಪ್ ಉಳಿಗಳು ಅಂತೆಲ್ಲ ಕರೀತಾ ಇದ್ದೀರಲ್ಲ, ಈ ವಾಟ್ಸಪ್ ಯೂನಿವರ್ಸಿಟಿಯಿಂದನೇ ನಮ್ಮ ನೌಕರರಿಗೆ ಪ್ರಜ್ಞಾವಂತರಾಗಿರೋದು ರಾಯರೇ. ಇದಕ್ಕೆ ಮೊದಲು 2016-17ರಲ್ಲಿ ನಾನು ನಿಮ್ಮ ಸಂಘಟನೆಯಲ್ಲಿ ಇದ್ದವನು. ಆವಾಗ ನಮ್ಗೇನೂ ಗೊತ್ತಿರಲಿಲ್ಲ ಸರ್ಕಾರಿ ನೌಕರರ ವೇತನ ಏನು, ಅವ್ರದ್ದು ಸೌಲಭ್ಯಗಳೇನು, ಯಾವ ರೀತಿ ಆರ್ಥಿಕ ಸೌಲಭ್ಯಗಳನ್ನ ಪಡಿತಾರೆ ಅನ್ನೋ ಏನೂ ಗೊತ್ತಿರಲಿಲ್ಲ. ಯಾವಾಗ ಈ ವಾಟ್ಸಪ್ ಯೂನಿವರ್ಸಿಟಿ ಬಂತು, ತಿಳ್ಕೊಳ್ಳೋದಿಕ್ಕೆ, ಕಲಿಯೋದಿಕ್ಕೆ, ಮತ್ತೊಬ್ಬರಿಗೆ ತಿಳಿಸೋದಕ್ಕೆ, ಪ್ರಜ್ಞಾವಂತರು ಮಾಡೋಕ್ಕೆ ತುಂಬ ಉಪಕಾರಿ ಆಯಿತು. ಅದನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ತಪ್ಪು, ಅದನ್ನೂ ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ, ಯಾಕಂದರೆ ಅವರವರ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಅದನ್ನು ನೀವು ಅಲ್ಲಗಳೆಯಬೇಡಿ, ಅಪ್ಡೇಟ್ಗಳಾಗೋಣ. ಸೊ ದಯವಿಟ್ಟು ನನ್ನ ಎಲ್ಲ ಸಾರಿಗೆ ನೌಕರರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ, ನಾವು ಸರ್ವಿಸ್ ಮ್ಯಾಟ್ರಲ್ಲಿ ಬಂದಿರೋರು, ಇವತ್ತು ಜೀವನ ನಡೆಯೋದ್ರ ಜೊತೆಗೆ ಮುಂದೆ ನಾವು ರಿಟೈರ್ಡ್ ಆದಮೇಲೆ ನಮ್ಮ ಜೀವನ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಇವತ್ತು ರಾತ್ರಿ ಮಲಗಿದ ತಕ್ಷಣ ಬೆಳಗ್ಗೆ ಸತ್ತೋಗೋಂಗಿದ್ರೆ ಬಿಡ್ರಪ್ಪ, ಏನು ಬೇಡ, ನಾಳೆ ಬದುಕಿರ್ತೀವಿ. ನಮ್ಮನ್ನು ನಾವಿಲ್ಲ ಅಂದ್ರೂ ನಮ್ಮ ಹೆಂಡತಿ ಮಕ್ಕಳಿರ್ತಾರೆ, ಅವ್ರಿಗೂ ಏನಾದರೂ ಒಂದು ಆರ್ಥಿಕ ಸೌಲಭ್ಯಗಳು, ಕೆಲಸಗಳು ಇವೆಲ್ಲ ನೋಡ್ಕೊಂಡೆ ಅಲ್ವೇ ಬಂದಿದ್ದು ನಾವು. ಇದು ಗೌರ್ಮೆಂಟ್ ನೌಕರಿ ಅಂತಾನೆ ಸ್ನೇಹಿತರೆ ಬಂದಿದ್ದು. ನಾವೇನಾದರೂ ಪ್ರೈವೇಟ್ ಅಂದಿದ್ರೆ ನಾವು ಯಾರಾದರೂ ಬರ್ತಾ ಇದ್ವಾ? ಆದರೆ ಇಲ್ಲಿ ಓದಂತ ಕಳ್ಕೊಂಡಂಥ ಸೌಲಭ್ಯಗಳ ಬಗ್ಗೆನೂ ನಾವು ಮಾತಾಡೋಣ. ಪ್ರತಿ 4 ವರ್ಷಕ್ಕೊಂದು ಸಲ ನಡೆಯೋ ಈ ಜಂಜಾಟಗಳು, ಟ್ರಾನ್ಸ್ಫರ್ಸು, ಡಿಸ್ಮಿಸ್ಗಳು, ಇದ್ರಿಗೆಲ್ಲ ಯಾವಾಗ ನಾವು ಕಡಿವಾಣ ಹಾಕೋದು? 2002ರಲ್ಲಿ ನಮ್ಗೆ ಅರ್ಧ ಗ್ರ್ಯಾಜುಟಿ ಆದಮೇಲೆ, ಈಗ ನೀವು ಡ್ಯೂಟಿ ರೋಟಾಗೆ ನಮ್ಮ ಅಪಾಯಿಂಟೆಡ್ ಡೇಟು, ನಮ್ಮ ಡೇಟ್ ಆಫ್ ಬರ್ತ್ಗಳೆಲ್ಲ ಆಗ್ತಾ ಇದ್ದಾರೆ, ನೋಡ್ಕೊಂಬನ್ನಿ ಎಲ್ಲ ಘಟಕಗಳಲ್ಲಿ. 2002ರಿಂದ ಈ ಕಡೆ ಅಪಾಯಿಂಟ್ ಆದವರೇ 90% ಅಷ್ಟು ನೌಕರರಿದ್ದಾರೆ ಸ್ನೇಹಿತರೆ, ನೋಡ್ಕೊಂಬನ್ನಿ. ಮಿಕ್ಕಿದವರೆಲ್ಲ ನಾವೆಲ್ಲ ಅರ್ಧ ಗ್ರ್ಯಾಜುಟಿ ಅವರೇ. ಇತ್ತೀಚೆಗೆ 2003ರಲ್ಲಿ ಹಿಂದುಳಿದ ವರ್ಗಗಳಲ್ಲಿ, ಕ್ಯಾಟಗಿರಿಯಲ್ಲಿ ಲಾಸ್ಟಿಗೆ ಬಂದು ಸೇರ್ಕೊತಾರಲ್ಲ, ಅವರು ರಿಟೈರ್ಡ್ ಆಗೋಕೆ ಅಂಚಿನಿಗೆ ಬಂದುಬಿಟ್ಟವ್ರೆ. ನನ್ನ ಸ್ನೇಹಿತನೇ, ನನ್ನ ಬ್ಯಾಚಲ್ಲಿ 2004ರಲ್ಲಿ ಅಪಾಯಿಂಟ್ ಆದು ನನ್ನ ಸ್ನೇಹಿತನೇ ಮೈಸೂರಲ್ಲಿ ರಿಟೈರ್ಡ್ ಆದ. 1.5 ವರ್ಷ ಆಗೋಯ್ತು ರಿಟೈರ್ಡ್ ಆಗಿ. 3,61,000
1,000 ರೂಪಾಯಿ ಗ್ರ್ಯಾಜುಟಿ ಬಂದಿದೆ ಸ್ನೇಹಿತರೆ. ನಮ್ಮ ರಾಯರು ಹೇಳ್ತಾ ಇದ್ದಾರೆ ನಮ್ಮದು ಅನ್ಲಿಮಿಟೆಡ್ ಗ್ರ್ಯಾಜುಟಿ ಅಂತ ಹೇಳ್ತಾ ಇದ್ದರು. ಆದರೆ ನಿಮ್ಮ ಮೂಲ ವೇತನ ಜಾಸ್ತಿ ಇದ್ರಲ್ಲ ಸ್ವಾಮಿ, ಅನ್ಲಿಮಿಟೆಡ್ ಆಗಿ ನಿಮ್ಮ ಕೈ ತುಂಬ ಹಣ ಬರೋದಕ್ಕೆ ನಿಮ್ಮ ಮೂಲ ವೇತನನೇ ಇಲ್ಲ. ಇನ್ನು ಅನ್ಲಿಮಿಟೆಡ್ ಗ್ರ್ಯಾಜುಟಿ ಎಷ್ಟು ಬಂದ್ಬಿಡುತ್ತೆ? ನಮ್ಮ ನೌಕರ ಯಾರೋ ಫೋನ್ ಮಾಡ ಕೊಟ್ಟಷ್ಟು ತೊಗೊಂಬಿಡೋಣ ಅಂತ. ಅಪ್ಪ ಇವತ್ತು ನೀವು ಕೊಟ್ಟಷ್ಟು ತೊಗೊಂಡು 2-3 ಸಾವಿರ ರೂಪಾಯಿ ಜಾಸ್ತಿ ಮಾಡಿಕೊಂಡು ಮತ್ತೆ ನಾವು ಎಲ್ಲಪ್ಪ ಹೊಡೆದಾಡೋಣ? ಯೋಚನೆ ಮಾಡ್ರಪ್ಪ. ಇವತ್ತು ನಾವೆಲ್ಲ ಇನ್ನೂ ಸಂಸ್ಥೆಯಲ್ಲಿ ಇನ್ನೂ 25% ಅಷ್ಟೇ ಪ್ರೈವೇಟೈಸೇಷನ್ ಆಗ್ತಾ ಇರೋದು. ಮುಂದಿನ ದಿನಗಳಲ್ಲಿ 4,500 EV ಬಸ್ಗಳು ಬಂತೆ. ಈಗಲೇ ಒಂದು 17-18 ಡಿಪೋಗಳಾಗಿದ್ದಾವೆ ಎಲೆಕ್ಟ್ರಿಕ್ ಬಸ್ಗಳು. BMTCL ಕಳೆದ ಬಾರಿ ಹೋರಾಟದಲ್ಲಿ ಒಂದು ಬಸ್ಸು ನಿಂತ್ಕೊಂಡಿಲ್ಲ. EV ಬಸ್ಗಳು ಓಡಕ್ಕೆ ಇನ್ನು 4,500 ಬಸ್ಸುಗಳು ಬಂದರೆ ಎಲ್ಲಿ ನಮಗೆ ಸಂಖ್ಯೆ ಇರುತ್ತೆ? ಯಾರು ಹೋರಾಟ ಮಾಡೋಕ್ಕೆ ಯಾರು ಇರ್ತವೆ? 2028ಗೆಲ್ಲ ಬಂದ್ಬಿಡ್ತವೆ, ಆಲ್ಮೋಸ್ಟ್ ಎಲ್ಲ ಬರ್ತವೆ. ನಾನು ಇದಕ್ಕೂ ಮೊದಲೇ ನನ್ನ 2020-21 ವಿಡಿಯೋಗಳು ಇನ್ನೂ ನನ್ನ ಫೇಸ್ಬುಕ್ಕಲ್ಲಿ ಇರುತ್ತೆ, ತೆಗೆದು ನೋಡ್ಕೊಳ್ಳಿ. ನನಗೆ ಆವಾಗ ಈ ಎಲೆಕ್ಟ್ರಿಕ್ ಬಸ್ಗಳ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ, ನನಗೆ ಅವಾಗ ಬಂದೂ ಇರಲಿಲ್ಲ. ನಾನು ಬರೀ ಮೆಟ್ರೋನ ಫೋಕಸ್ ಮಾಡಿದ್ದೆ, BMTC ಮೆಟ್ರೋನ ಫೋಕಸ್ ಮಾಡಿದ್ದೆ. 4 ಕಡೆ ಮೆಟ್ರೋ ಬರ್ತಾ ಇದ್ದಾವೆ, ಅದು ಬಂತು ಅಂದರೆ ನಮ್ಮ ಬಸ್ಗಳ ಅವಲಂಬಿತರು ಕಡಿಮೆ ಆದಾಗ ಸರ್ಕಾರಗಳು ನಮ್ಮನ್ನು ಏನು ಬೇಕಾದ್ರೂ ಆಟ ಆಡಿಸ್ಕೊಳ್ಳುತ್ತೆ ಅನ್ನೋ ವಿಚಾರವನ್ನು ನಾನು ಒತ್ತಿ ಹೇಳಿದ್ದೆ. ಇವತ್ತು ಮೆಟ್ರೋ ಎಲ್ಲ ಕಡೆಗೂ ಬಂದಿದ್ದಾವೆ, ಜೊತೆಗೆ ಎಲೆಕ್ಟ್ರಿಕ್ ಬಸ್ಗಳು. BMTC ಮಾತ್ರ ಅಲ್ಲ ಸ್ನೇಹಿತರೆ, 507 ಕೋಟಿ ಪ್ರಸ್ತಾವನೆನ NW ಇಟ್ಟಿದೆ ಸರ್ಕಾರಕ್ಕೆ EV ಬಸ್ಗಳಿಗೆ. 8 ವಿಭಾಗಗಳಲ್ಲಿ ಎಲೆಕ್ಟ್ರಿಕ್ ಬಸ್ಗಳು ಬರ್ತಾ ಇದ್ದಾವೆ. ಪ್ರತಿ ತಾಲೂಕಿಗೂ ಬರ್ತಾ ಇದ್ದಾವಂತೆ. NEಯಲ್ಲೂ ಕೇಳ್ತಾ ಇದ್ದಾರೆ, ಪ್ರತಿ ತಾಲೂಕಿಗೂ EV ಬಸ್ಗಳು ಓಡಿಸಂಗಾಗುತ್ತೆ ಮುಂದಿನ ದಿನಗಳಲ್ಲಿ. ಆವತ್ತು ಯಾರು ಇರ್ತಾರೆ ನಿಮಗೆ ಹೋರಾಟ ಮಾಡೋಕ್ಕೆ? ಆವಾಗ ಎಲ್ಲ ಅವಲಂಬಿತರು ಎಷ್ಟಿರ್ತಾರೆ ನಮ್ಮ ಬಸ್ಸುಗಳ ಮೇಲೆ, ಮತ್ತು ಹೋರಾಟ ಮಾಡೋಕ್ಕೆ ಪರ್ಮನೆಂಟ್ ಎಂಪ್ಲಾಯೀಸ್ ಎಷ್ಟಿರ್ತಾರೆ? ಲೆಕ್ಕಾಚಾರ ಮಾಡಬೇಕಲ್ವ ನಾವು? ಮುಂದಿನ ಭವಿಷ್ಯಕ್ಕೂ ನಾವು ಯೋಚನೆ ಮಾಡಬೇಕಲ್ಲ ಸ್ನೇಹಿತರೆ. ಇತ್ತೀಚೆಗೆ ನಮ್ಮ ಕೂಟದ ಪದಾಧಿಕಾರಿನೇ ಒಬ್ಬರು ಹಾಲು ಒಕ್ಕೂಟದಲ್ಲಿ ಮೆಕ್ಯಾನಿಕ್ ಕೆಲಸ ಸಿಕ್ತು ಅಂತ ಹೋಗ್ಬಿಟ್ರು. 2 ವರ್ಷ ಆಗಿದ್ದು ಹೋಗಿ 36,500 ಏನೋ ಅವ್ರ ಬೇಸಿಕ್ ಇದೆಯಂತೆ. ಈಗ 36,000 ಬೇಸಿಕ್ಕು. ಅದೇ ನಮ್ಮ ಮೆಕ್ಯಾನಿಕ್ಗಳು ಇಲ್ಲಿ 22 ವರ್ಷ 20 ವರ್ಷದ ಮೇಲ್ಪಟ್ಟವ್ರಿಗೆ ಇನ್ನೂ ಆ ಮೂಲ ವೇತನಕ್ಕೆ ಹತ್ತತ್ರಕ್ಕೆ ಹೋಗೋಕ್ಕಾಗಲಿಲ್ಲ. 20-22 ವರ್ಷ ಆಗಿರೋರಿಗೆ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ತೊಗೊಳ್ತಾ ಇದ್ದಾನಲ್ಲ, ಈಗ ಹೋದವರು 34,100 ಇದೆಯಲ್ಲ, ನನ್ನ ಹತ್ರ ಇದೆ. ನೀವು ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಹಾಲು ಒಕ್ಕೂಟದವ್ರು ಕರೆದವ್ರೆ, ಅದರಲ್ಲಿ ಸ್ಟಾರ್ಟಿಂಗ್ ಮೆಕ್ಯಾನಿಕ್ ಬೇಸಿಕ್ ಬಂದು 34,100 ರೂಪಾಯಿ. ನೀವು 20-22 ವರ್ಷ ಸರ್ವಿಸ್ ಮಾಡಿದವ್ರಿಗೆ ನೀವು ಆ ಬೇಸಿಕ್ಕಿಗೆ ಮೊದಲನೇ ವರ್ಷ ಬೇಸಿಕ್ಕಿಗೆ ಹೋಗಲಿಲ್ಲ ಅಂದರೆ ಹೆಂಗೆ ಸ್ನೇಹಿತರೆ? ಈ ಎಲೆಕ್ಟ್ರಿಕಲ್ ಬಸ್ಗಳ ಬಗ್ಗೆ ಇವ್ರದೇ ಸಂಘಟನೆಯಲ್ಲಿ ಇದ್ದ ಅವರ ಒಬ್ಬರು ನಿಷ್ಠಾವಂತ ಪದಾಧಿಕಾರಿ ಬಂದು ಇದೇ ಚಾನಲಲ್ಲಿ ಹೇಳಿದ್ದಾರೆ. ಎಲೆಕ್ಟ್ರಿಕಲ್ ಬಸ್ಗಳ ಬಗ್ಗೆ ಮಾಹಿತಿಯನ್ನು ಇದೇ ರಾಯರು ನಿಮಗೆ ಕೊಟ್ಟವರೇ ರಾಯರೇ, ತಾವು ಅವಾಗ ಏನೂ ಧ್ವನಿ ಎತ್ತಲಿಲ್ಲ. ನಿಮ್ಮ ಅಗ್ರಿಮೆಂಟ್ಗಳ ಬಗ್ಗೆ ಅವರೇ ತಮಗೆ ತಿಳಿಸಿದ್ದಾರೆ. ನೀವು ಇಷ್ಟೇ ಪರ್ಸೆಂಟೇಜ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಇಷ್ಟೇ ಆಗುತ್ತೆ ಅಲ್ವಾ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದವರು ರಾತ್ರಿಗೆ ಅದೇ ಪರ್ಸೆಂಟೇಜ್ ಆಗುತ್ತೆ ಅಂದಿದ ತಕ್ಷಣ ನಿಮ್ಮ ಹತ್ರನೇ ನಿಮ್ಮ ಮಾತ್ರೆಗಳ ಬ್ಯಾಗನ್ನು ಬಿಸಾಕ್ಬಿಟ್ಟು ಬಂದವ್ರೆ ನಿಮ್ಮ ಹತ್ರ. ಹೆಂಗೆ ಇದು ಸಾಧ್ಯ ಆಗ್ತಾ ಇದೆ ರಾಯರೇ? ಈ ಸಲಿನೇ ಇದೆಲ್ಲ ಹಗ್ಗ ಜಗ್ಗಟ. ಅದಕ್ಕೆ ಮೊದಲು ಈ ಕೂಟ ಅನ್ನೋದಿಲ್ಲ, ನಿಮ್ಗೆ ಯಾವುದೇ ಒಂದು ಪೈಪೋಟಿ ಇರಲಿಲ್ಲ. ಅವಾಗ ನಿಮ್ಮದೇ ರಾಜ್ಯಭಾರ. 12ರಲ್ಲೂ 16ರಲ್ಲಿ ಯಾರಿದ್ರು ನಿಮ್ಗೆ ಕಾಂಪಿಟೇಷನ್ನು? ಆಯಿತು, CIT ಒಬ್ಬರಿದ್ರು, ಅವರು 2012ರಲ್ಲೋ 16ರಲ್ಲೋ ಅವರು ಒಂದು ದಿನ ಮೊದಲೇ ಕರೆ ಕೊಟ್ಟಿದ ತಕ್ಷಣ ಅವ್ರಿಗಿಂತ ಅವ್ರು ಕರೆ ಕೊಟ್ಟ ನಂತರ ನೀವು ಕರೆ ಕೊಟ್ಟಿದ್ದೀರಾ. ಅವಾಗ ನೀವು ಕಿತ್ತಾಡ್ತಾ ಇದ್ರಿ, ಈಗ ನೀವೆಲ್ಲ ಒಂದಾಗಿದ್ದೀರಾ. ಅದಕ್ಕೆ ಈ ರೀತಿ ಹಗ್ಗ ಜಗ್ಗಾಟಗಳು ಇನ್ನೂ ಎಷ್ಟು ವರ್ಷಕ್ಕಂತ ಎತ್ಕೊಂಡು ಹೋಗೋದು? ಬದಲಾಗೋಣ, ನೌಕರರ ಹಿತ ಕಾಪಾಡೋಣ. ನೌಕರರು ವಾಷಿಂಗ್ ಮಿಷಿನ್ ನಮ್ಮ ನೌಕರರು ಎಲ್ಲ ಕ್ಷಮಿಸ್ತಾರೆ. ನಾನು ಅದನ್ನೇ ಸಮಯ ತಮಗೂ ಹೇಳ್ತಾ ಇರೋದು. ನೌಕರರು ಒಳಿತು ಮಾಡೋಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಿ ನಿಂತ್ಕೊಂಡ್ರೆ ನೌಕರರು ಎಲ್ಲ ನಮ್ಮ ತಪ್ಪುಗಳನ್ನ ಕ್ಷಮಿಸ್ತಾರೆ, ಬರಮಾಡ್ಕೊಳ್ತಾರೆ. ವಾಷಿಂಗ್ ಮಿಷಿನ್ ನನಗೆ ಮಾತ್ರ ಅಲ್ಲ, ತಮಗೂ ಅದು ಅನ್ವಯಿಸುತ್ತೆ. ಹಿಂದೆ ಎಲ್ಲ ನಡೆದಿದ್ದೆಲ್ಲ ಬಿಟ್ಬಿಟ್ಟು ತಮ್ಮನ್ನು ನಾಯಕರು ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲ ಅಂತ ನಮ್ಮ ಮನೆಯಲ್ಲಿ ಹೇಳ್ತಲ್ಲ. ಬಟ್ ಎಲ್ಲೋ ಒಂದು ಕಡೆ ಅಲ್ಪ ಸ್ವಲ್ಪ ನಿಮ್ಮ ಮೇಲೆ ಕಳಂಕ ಇದೆಯಲ್ಲ, ಅದು ಹೋಗುತ್ತೆ. ಕಳಂಕ ರಹಿತರಾಗ್ತೀವಿ ನಾವು. ನೌಕರರಿಗೋಸ್ಕರ ನಾವೆಲ್ಲ ಒಂದಾಗ್ತೀವಿ. ನಾನು ಇನ್ನೊಂದು ಹೇಳ್ತೀನಿ, ಇದೊಂದು ನೌಕರರ ಉದ್ದೇಶ ಈಡೇರ್ತಂದರೆ
ನಮ್ಮ ಫೋಟೋ ಬೇಡ ಸ್ವಾಮಿ, ತಮ್ಮದೇ ಫೋಟೋ ಇಟ್ಕೊಂಡು ನೌಕರರೆಲ್ಲ ಪೂಜೆ ಮಾಡ್ತಾರೆ. ನಿಮಗೆ ಪ್ರತಿದಿನ ನಿಮ್ಮ ಫೋಟೋಗೆ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಅವ್ರ ಮನೆಯಲ್ಲಿ ನಿಮ್ಮನ್ನೆಲ್ಲ ಪೂಜೆ ಮಾಡಿ ನಿಮ್ಮನ್ನು ನೆನೆಸ್ಕೊಳ್ಳೋವಂಥ ಕೆಲಸಗಳಾಗಲಿ. ನಮ್ಮನ್ನು ನಾನು ಆವತ್ತಿಂದನೂ ಹೇಳ್ತಾ ಇದ್ದೆ, ರಾಯರೇ ತಾವೇ ನೇತೃತ್ವ ವಹಿಸಿ ಇದಕ್ಕೆ, ನಾವು ನಿಮ್ಮಿಂದ ಬರ್ತೀವಿ ಅಂತ. ಇವತ್ತು ಅದನ್ನೇ ಮಾತು ನಾನು ಹೇಳ್ತಾ ಇದ್ದೀನಿ. ನನ್ನ ಮಾತನ್ನ ನಾನು ತಪ್ಪಲ್ಲ. ಇಲ್ಲ ಅಂದರೆ ನಮ್ಮ ದಾರಿ ನಮಗಿದೆ. ನೌಕರರು ಇವತ್ತಿಲ್ಲ ಅಂದರೆ ನಾಳೆ ಸತ್ಯಾಂಶ ಗೊತ್ತಾಗುತ್ತೆ. ನಮ್ಮ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ಕೊಳ್ತೀವಿ. ಅದರ ವಿಚಾರಗಳನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾನು ನಿಗಮ ಚಾನಲಲ್ಲಿ ಬಂದು ತಿಳಿಸ್ತೀನಿ.